2026ರಲ್ಲಿ ಕೋರ್ಟ್ ಕೇಸ್ ಸೋಲಿನ ಅಪಾಯದ ಕಾಲ. ಶನಿ ಸಂಚಾರ 2026. 2026ರಲ್ಲಿ ಶನಿ ಮೀನ ರಾಶಿ ಸಂಚರಿಸುತ್ತಾನೆ. ಅಪಾಯ ಹೆಚ್ಚು ಇರುವ ರಾಶಿಗಳು: ಕುಂಭ ರಾಶಿ. ಸಡೆಸಾತಿಯ ಕೊನೆಯ ಹಂತ. ಹಣಕಾಸು ಮತ್ತು ಕೋರ್ಟ್ ಒತ್ತಡ ಹೆಚ್ಚಾಗಬಹುದು. ಜನವರಿ-ಸೆಪ್ಟೆಂಬರ್ 2026 ಜಾಗ್ರತೆ. ಮೀನ ರಾಶಿ. ಸಡೆಸಾತಿಯ ಮಧ್ಯ ಹಂತ. ಪ್ರತಿಷ್ಠೆ ಮತ್ತು ತೀರ್ಪು ವಿಷಯದಲ್ಲಿ ಒತ್ತಡ. ಪೂರ್ಣ ವರ್ಷ ಜಾಗ್ರತೆ. ಮೇಷರಾಶಿ. ಸಡೆಸಾತಿ ಪ್ರಾರಂಭ. ಹಠಾತ್ ನೋಟಿಸ್, ಲೀಗಲ್ ಸಮಸ್ಯೆ ಸಾಧ್ಯ. ಮಿಥುನ ರಾಶಿ. ಪಾರ್ಟ್ನರ್ಶಿಪ್ ಮತ್ತು ಪ್ರಾಪರ್ಟಿ ಕೇಸ್ಗಳು ಎಸ್ಕಲೇಷನ್ ಆಗಬಹುದು. ರಾಹು ಸಂಚಾರ 2026. 2026ರಲ್ಲಿ ರಾಹು ಕುಂಭ ರಾಶಿಯಲ್ಲಿ ಇರುತ್ತಾನೆ. ಕೋರ್ಟ್ ವಿಚಾರದಲ್ಲಿ ಜಾಗ್ರತೆ ಬೇಕಾದ ರಾಶಿಗಳು: ಸಿಂಹ ರಾಶಿ. ಕೇಸ್ ಉತ್ತೀರ್ಣವಾಗಬಹುದು. ಹಠಾತ್ ತಿರುವುಗಳು ಸಾಧ್ಯ. ವೃಷಭ ರಾಶಿ. ಪ್ರೊಫೆಷನಲ್ ಇಮೇಜ್ ಮತ್ತು ಕಾನೂನು ಒತ್ತಡ. ವೃಶ್ಚಿಕ ರಾಶಿ. ಪ್ರಾಪರ್ಟಿ, ಕುಟುಂಬ, ಕಾನೂನು ಕಲಹ. ಕುಂಭ ರಾಶಿ. ಹಠಾತ್ ಆರೋಪಗಳು, ಮಾನಸಿಕ ಒತ್ತಡ. ಅತಿ ಸೆನ್ಸಿಟಿವ್ ಕಾಲ: ಮಾರ್ಚ್ 2026 ಆಗಸ್ಟ್ 2026. ಶನಿ ಸಂಕಲನ, ರಾಹು ಡಬಲ್ ಪ್ರೆಷರ್. ವಿಳಂಬ, ತಾಂತ್ರಿಕ ತೊಂದರೆ, ಹಠಾತ್ ತೀರ್ಪು, ತಿರುವುಗಳು. ವಿಶೇಷ ಜಾಗ್ರತೆ ರಾಶಿಗಳು: ಮೀನ, ಕುಂಭ, ವೃಶ್ಚಿಕ, ಸಿಂಹ. ಗಮನಿಸಿ, ಇದು ಜನರಲ್ ಟ್ರಾನ್ಸಿಟ್ ಆಧಾರಿತ ಮಾಹಿತಿ. ವೈಯಕ್ತಿಕ ಜಾತಕ ನೋಡಿದರೆ ಫಲಿತಾಂಶ ಬದಲಾಗಬಹುದು. ನಿಮ್ಮ ರಾಶಿ ಏನು? ಕಮೆಂಟ್ ಮಾಡಿ. 2026 ನಿಮ್ಮ ಪಾಲಿಗೆ ಜಯವಾ ಅಥವಾ ಜಾಗ್ರತೆನಾ ನೋಡೋಣ.